ಅವ್ರನ್ನೂ ಅವ್ರ ಕಾಲಾವಧಿಯಲ್ಲಿ ಅವ್ರನ್ನೂ ಎಳಿಲಿಕ್ಕೆ ಪ್ರಯತ್ನ ಆಯ್ತು, ಎಲ್ಲ ಲೀಡರ್ ಎಳಿಲಿಕ್ಕೆ ಪ್ರಯತ್ನ ಆಯ್ತು. ಆದರೆ ಅವ್ರ ಲೀಡರ್ ಶಕ್ತಿಯಿಂದ ರಾಮಕೃಷ್ಣ ಹೆಗಡೆ ಅವ್ರನ್ನ ಎಳಿಲಿಕ್ಕೆ ಪ್ರಯತ್ನ ಆಯಿತು. ಅವ್ರ ಲೀಡರ್ ಆಗಿ ಗೌರವ ಮಾಡಿದ್ರು. ದೇವೇಗೌಡನು ಜಗ್ಲಿಕ್ಕೆ ಪ್ರಯತ್ನ ಮಾಡಿದ್ರು, ಅವ್ರ ಲೀಡರ್ ಆದರೆ ಯಡಿಯೂರಪ್ಪನೆಲ್ಲ ಅಷ್ಟೆಲ್ಲ ಮಾಡಿದ್ರು, ಇವತ್ತಿಗೂ ಲೀಡರ್ ಆಗಿದ್ದಾರೆ. ಲೀಡರೇ, ಅದೇನು ಪ್ರಶ್ನೆ ಇಲ್ಲ, ಯಾರಿಗ್ಯಾರೂ ಎಳಿಲಿಕ್ಕಾಗೋಲ್ಲ. ಚರ್ಚೆ ಎಲ್ಲ ನಮ್ಮನೆ ಇದೆ ರೀ. ಈಗ 5 ಮಂದಿ DCM ಆಗ್ಬೇಕು ಚರ್ಚೆ ಆಯಿತು, ಒಬ್ಬರನ್ನೇ ಮಾಡಿದ್ರು. 15 ಮಂದಿ ಮಾಡಬೇಕಂತಿತ್ತು, ಎಲ್ಲರೂ ಮಾಡಿದ್ರೆ. ಚರ್ಚೆನೀಗ ನಾವು ಅಂತಿಮ ಇದಕ್ಕೆ ಒಯ್ಲಿಕ್ಕಾಗೋಲ್ಲ. ಚರ್ಚೆ ಅಷ್ಟೇ, ಅದು ಚರ್ಚೆ ಮಾಡಿಬಿಡೋದು ಅಷ್ಟೇ. ಅದು ಅಂತಿಮವಾಗಿ ಅದನ್ನ ಸೀರಿಯಸ್ ಆಗಿ ತೊಗೊಳಕ್ಕಾಗಲ್ಲ. ಆಸ್ ಎ ಬಿಸ್ನೆಸ್ ಮ್ಯಾನ್ ಅಂತ ಭೇಟಿಯಾಗಿದ್ದಾರೆ. ಅದ್ರಾಗೇನು ವಿಶೇಷ ಏನೈತಿ? ಅವರು ಟನ್ನಲ್ ಅವ್ರದ್ದು ಇದೆ, ಮತ್ತೆ ಏನೋ ತೊಗೋಬೇಕಂತ ವಿಚಾರ ಇರ್ಬೋದು. ಬೆಂಗಳೂರು ವೇಗವಾಗಿ ಬೆಳೀತಾ ಇದೆ. ಫಸ್ಟ್ ನೋಡೋದು ಎಲ್ಲರೂ ಬೆಂಗಳೂರೇ ಫಸ್ಟ್ ಪ್ರಯಾರಿಟಿ. ಅದನ್ನು ಬಿಸ್ನೆಸ್ ಮ್ಯಾನ್ ಅಂತ ನೋಡ್ಬೇಕಾಗ್ತದೆ. ಯಾವ್ದು ಬಿಜೆಪಿ ಏಜೆಂಟ್ ಯಾವ್ದು? ಅದಾನಿ ಟೀಕಿಸ್ತಾನೆ ಬಂದಿದ್ದೀರಿ, ದೇಶನೇ ಅದಾನಿ ಮಾರಿದ್ದಾರೆ ಅಂತ ಟೀಕೆ ಮಾಡ್ತಾರೆ. ಇಲ್ಲಿ ನೀವು ಅವ್ರ ಜೊತೆಗೆ ಬಿಸ್ನೆಸ್ ಅಲ್ಲ, ನಾವಿಲ್ಲಿ ಒಂದು ಮಾಡಿದ್ವಿ. ಅದಾನಿ ಎಷ್ಟು ಸಮರ್ಥವಾಗಿದ್ದಾರೆ, ಬೇರೆಯವ್ರು ಇದ್ರು ಬೇರೆಯವ್ರು ಸಿಗಬೇಕಂತ ಅನ್ನೋದು ಅಷ್ಟೇ ನಮ್ಮ ಆಧಾರ. ಅವ್ರು ಕೊಡಬಾರಂತ ಅವ್ರು ಈಕ್ವಲ್ ಆಗಿ ಇದ್ರು. ಸರ್ಕಾರನ ಅವ್ರಿಗೆ ಭಾಳಷ್ಟು ಸಹಾಯ ಮಾಡಿದ್ರು ಅನ್ನೋದು ಆರೋಪ ಇದ್ದಾರೆ. ಇಲ್ಲಿ ಅವರು ಟೆಂಡರ್ನಲ್ಲೇ ತೊಗೊಂಡಾರೆ. ಇಲ್ಲಿ ನಾವೇನು ಅವ್ರಿಗೆ ಎಕ್ಸ್ಟ್ರಾ ಏನು ಕೊಟ್ಟಿಲ್ಲ, ಟೆಂಡರ್ನಲ್ಲಿ ಆಗುವಂಥ ಕೆಲಸ. ಸೊ ಏನಾದ್ರು ನಾವು ಅದನ್ನು ಬಿಸ್ನೆಸ್ ಮ್ಯಾನ್ ಅಂತ ನೋಡ್ಬೇಕಾಗ್ತದೆ. ಬೇರೆ ಅವ್ರದ್ದು ಇಲ್ಲೇನು ಬೇರೆ ವ್ಯವಹಾರ ಇಲ್ಲವೇ ಇಲ್ಲಲ್ವ. ಆಲ್ವೇಸ್ ನಡೀತಿದೆ ಅಂತ ತಿಳ್ಕೊಂಡೇನೆ ಇರೋದು. ಈಗೆಲ್ಲ ಒಟ್ಟು ಆಗ್ತೈತೆ ಇಮ್ಯಾಜಿನ್ ಮಾಡ್ಕೊಂಡು ಇರೋದು ನೀವು ಅಷ್ಟೇ. ಯಾವುದೇ ಸರ್ಕಾರ ಬರಲಿ, ನಂದು ಫೋನ್ ಟ್ಯಾಪ್ ಆಗ್ತದೆ ಅಂತ ತಿಳ್ಕೊಂಡೆ ಮಾತಾಡೋದು ನೀವು ಫೋನ್ನಲ್ಲಿ. ನೀವು ಫೋನ್ನಾಗ ಸರಿಯಾಗಿ ಮಾತಾಡೋ, ಯಾರು ಟ್ಯಾಪ್ ಮಾಡ್ರಿ, ಏನು ಮಾಡೋದು? ನಿಮ್ದೇನು ಮಾಡೋದು? ಇಲ್ಲ ಹಂಗಿಲ್ಲ. ಈ ಕಡೆ ಆರೋಪ ಬಹುಶಃ ಮಾಡಿದ್ದಾರೆ ಹಿಂದಕ್ಕೆ. BJP ಅವರು ನಮ್ಮ ಸರ್ಕಾರ ಮೇಲೆ ಈಗಾಗಲೇ ಮಾಡಿದ್ದಾರೆ ಹಿಂದಕ್ಕೆ ಯಾವಾಗ ಒಂದು ಸಾರಿ. ನಾವು ಇಮ್ಯಾಜಿನ್ ಮಾಡ್ಕೊಂಡೇ ಮಾತಾಡೋದು ಫೋನಲ್ಲಿ ಮಾತಾಡ್ಬೇಕಾದ್ರೆ. ಕೋಡ್ ವರ್ಡ್ನಾಗ ಮಾತಾಡಬೇಕು.